ನಮಸ್ಕಾರ ಬಂಧುಗಳೇ, ಎಲ್ಲ ಏಜೆಂಟ್ ಮತ್ತು ಗ್ರಾಹಕರಿಗೆ ಹಾಗೂ TPGP ಸಂಘಟನೆಯ ನಮ್ಮ ಎಲ್ಲ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೂ ಕರ್ನಾಟಕದಾದ್ಯಂತ, ಅದರಲ್ಲಿ ಉತ್ತರ ಕರ್ನಾಟಕ ಅಂತೂ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ನಮ್ಮದು ಸತ್ಯಾಗ್ರಹ ಸ್ಟಾರ್ಟ್ ಆಗಿದೆ. ಆ ಸತ್ಯಾಗ್ರಹದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಮಹನೀಯರಿಗೆ ಹಾಗೂ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ನಾನು ವಂದನೆಗಳು ಸಲ್ಲಿಸ್ತೀನಿ. ಸೊ ಇವತ್ತಿನ ದಿವಸ ನಿಮಗೆ ವಿಡಿಯೋ ಮಾಡಿ ಒಂದು ವಿಷಯ ಹೇಳ್ಬೇಕಂತ, ಒಂದು ಖುಷಿ ವಿಷಯ ಹೇಳ್ಬೇಕಂತ ಇಷ್ಟಪಟ್ಟಿದ್ದೀನಿ. ಯಾಕಂತಂದರೆ ನಿನ್ನೆ ದಿನ ನಾನು ಮತ್ತು ನಮ್ಮ ರೈತ ಸಂಘದ ಮುಖಂಡರಾದಂಥ ಹಿರಿಯರು ಸುಭಾಷ್ ಸಿರ್ಬೂರ್ಗೌಡರು ಸಿರ್ಸಿಗೆ ಹೋಗಿದ್ವಿ. ಸಿರ್ಸಿಯಲ್ಲಿ ಕಾಗೇರಿ ಅವ್ರನ್ನ ಭೇಟಿಯಾದ್ವಿ. ಅಂದರೆ ಹಿಂದೆ ಹೋದ ಪೀರಿಯಡದಲ್ಲಿ BJP ಸರ್ಕಾರದಲ್ಲಿ ಸ್ಪೀಕರ್ ಆದಂಥವರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು MP ಇದ್ದಾರೆ. ಈಗ ಅವ್ರಿಗೆ ಹೋಗಿ ಭೇಟಿಯಾದ್ವಿ. ಭೇಟಿಯಾದರೆ ಒಂದು ಖುಷಿ ಏನಾಯ್ತಂದರೆ, ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಅಲ್ಲಿ ಹೋಗಿ ಭೇಟಿಯಾಗಿ ಒಂದು ನಮ್ಮ ದಾಖಲೆಯನ್ನು ಕೊಟ್ಟಿದ್ದರು. ವಿಷ್ಣು ಭಟ್ರು ಅಂತ, ಕಾರವಾರ ಜಿಲ್ಲಾಧ್ಯಕ್ಷರು, ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷರು. ಅದೇ ರೀತಿಯಾಗಿ ನಾವು ಕೂಡ ಒಂದು ಲೆಟ್ರ್ ಕೊಟ್ಟಿವಿ. ನನಗೆ ಮುಂಚೆ ನಮ್ಮ ಜಿಲ್ಲಾಧ್ಯಕ್ಷರು ಹೋದಾಗ ಲೆಟ್ರ್ ಕೊಟ್ಟಾಗ ನನಗೆ ಫೋನಲ್ಲೇ ಮಾತಾಡಿದರು MP ಅವರು. ಆದರೆ ಫೋನಲ್ಲಿ ಮಾತಾಡೋದು ಸರಿಯಾಗಲ್ಲ ಅಂತ ನಾನು ಹಿರಿಯರಾದಂಥ ಸಿರ್ಬೂರ್ಗೌಡ್ರನ್ನ ಕರ್ಕೊಂಡು ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಹೋದರೆ MP ಅವರು ನಮಗೆ ಇಷ್ಟೊಂದು ಸಹಕಾರ ಕೊಟ್ಟರಂದರೆ, ನೀವು ಹೋರಾಡ್ತಿರುವಂಥದ್ದು ಸರಿಯಾಗಿದೆ, ಬಡ್ಸ್ ಆ್ಯಕ್ಟ್ ಕಾನೂನು ನಾವೇ ಜಾರಿ ಮಾಡಿದ್ದೀವಿ ಕರ್ನಾಟಕದಲ್ಲಿ 2021ರಲ್ಲಿ. ಅದು ಇಂಪ್ಲಿಮೆಂಟ್ ಆಗಿದೆ, ಇಂಪ್ಲಿಮೆಂಟ್ ಆಗ್ತಾಯಿಲ್ಲ. ಇದ್ರ ಬಗ್ಗೆ ನಾನು ಸರ್ಕಾರಕ್ಕೆ ಪತ್ರ ಬರಿತೀನಿ, ಇದು ಇಂಪ್ಲಿಮೆಂಟ್ ಮಾಡಿಸ್ತೀವಿ, ನೀವು ಧೈರ್ಯದಿಂದಿರ್ರಿ, ನಿಮ್ಮ ಪ್ರಯತ್ನ ನೀವು ಬಿಡಬೇಡ್ರಿ ಅಂಥೇಳಿ ನಮಗೆ ಒಂದು ಧೈರ್ಯ ತುಂಬಿದರು. ಅಷ್ಟೇ ಅಲ್ಲದೆ ಒಬ್ಬರು ಸಂಸದರಾಗಿರುವಂಥ MP ಆಗಿರುವಂಥ ಆ ಮಹಾನುಭಾವರು ನಮ್ಮನ್ನು ನಾವು ಸಂಘಟನೆಯಲ್ಲಿ ಇರೋದರಿಂದ, ನಾವು ಎಲ್ಲರೂ ಕೂಡಿ ಹೋಗೋದ್ರಿಂದ ನನಗೆ ಒಂದು ಧೈರ್ಯ ತುಂಬಿದರು. ಅಧ್ಯಕ್ಷರೇ, ಧೈರ್ಯ ಬಿಡಬೇಡ್ರಿ, ನಿಮಗೆ ನಾನು ಸಹಕಾರ ಕೊಡ್ತೀನಿ, ಬೆಂಬಲ ಕೊಡ್ತೀನಿ, ನಿಮ್ಮ ಕೆಲಸ ನಾನು ಮಾಡಿಕೊಡ್ತೀನಿ, ಚಿಂತೆ ಮಾಡಿಬಿಡ್ರಿ ಅಂತ ನನಗೂ ಕೂಡ ಧೈರ್ಯ ತುಂಬಿದರು. ನನಗೆ ಫುಲ್ ಖುಷಿ ಆಯಿತು. ಆ ಸಂತೋಷನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಯಾಕಂತಂದರೆ ಇವತ್ತಿನ ತನಕನೂ ನಮಗೆ ಯಾವುದೇ ಒಂದು ಪ್ರತಿನಿಧಿಗಳು ಈ ಥರ ಧೈರ್ಯ ತುಂಬಿರಲಿಲ್ಲ. ಇವತ್ತಿನ ದಿನ ಸ್ಫೂರ್ತಿ ಸಿಗ್ತಾಯಿದೆ. ಯಾಕಂತಂದರೆ ಅವ್ರಿಗೂ ಕೂಡ ಗೊತ್ತಾಗಿದೆ ನಾವು ಎಲ್ಲೆಲ್ಲಿ ಸತ್ಯಾಗ್ರಹ ಮಾಡ್ತಾಯಿದ್ದೀವಿ ಅಂತ ವಿಷಯ ತಗೊಂಡಿದ್ದಾರೆ. ಆಮೇಲೆ ಕರ್ನಾಟಕದಲ್ಲಿ ನಾವು ಎಷ್ಟು ದಾಖಲೆಗಳು ಸಲ್ಲಿಸಿದ್ವಿ ಅದು ಕೂಡ ತಿಳ್ಕೊಂಡಿದ್ದಾರೆ. ಈಗಾಗಲೇ ಕರ್ನಾಟಕ ಸರ್ಕಾರಕ್ಕೆ ಎಷ್ಟು ಇದ್ರ ಬಗ್ಗೆ ಒತ್ತಡದ ಅಂತ ಅದು ತಿಳ್ಕೊಂಡಿದ್ದಾರೆ. ನಿಮ್ಮ ಬಗ್ಗೆ ನನಗೆ ಪೂರ್ತಿ ಗೊತ್ತಾಗಿದೆ, ನಾನು ತಿಳ್ಕೊಂಡಿದ್ದೀನಿ ಅಂತ ಸ್ಪಷ್ಟವಾಗಿ ಹೇಳಿದ್ರು ಅವರು. ಸೊ ನಮಗೆ ಅರ್ಥ ಆಯಿತು, ನಮ್ಮ ಕೆಲಸ ಸ್ವಲ್ಪ ಏನೋ ಇನ್ಮೇಲೆ ಆಗುತ್ತೆ ಅಂತೇಳಿ ಪೂರ್ತಿ ಭರವಸೆ ಬಂತು. ಆದರೆ ನಾನು ಎಲ್ಲ ಬಂದವರಲ್ಲಿ ಕೇಳ್ಕೊತೀನಿ, ಯಾರೋ ಮನೇಲಿ ಕೂತವರು ಅಥವಾ ಸುಮ್ಮನಾದವರು ಎಲ್ಲ ಬಾಂಧವರು ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ಸಾವಿರಾರು ಸಂಖ್ಯೆಯಲ್ಲಿ ಹೋರಾಟ ಮಾಡೋಣ. ಯಾಕಂತಂದರೆ ಸ್ವಲ್ಪ ಮನವರಿಕೆ ಆಗಿದೆ ಸರ್ಕಾರಕ್ಕೆ, ಏನೋ ಒಂದು ಕೆಲಸ ನಡೀತಾ ಇದೆ. ಅಂಥದ್ರಲ್ಲಿ ನಾವು ಸುಮ್ಮನೆ ಕೂತೀವಿ ಅಂದರೆ ಅಲ್ಲಿಗೆ ಮಂಡು ಮಾಡ್ಬೋದು ಅವರು. ದಯವಿಟ್ಟು ಎಲ್ಲರೂ ಹೊರಗೆ ಬರ್ರಿ, ಎಲ್ಲರೂ ಕೂಡಿ ಸಾವಿರಾರು ಸಂಖ್ಯೆಯಲ್ಲಿ ಸತ್ಯಾಗ್ರಹ ಮಾಡೋಣ. ಮೊನ್ನೆ ಬಾಗಲಕೋಟೆಯಲ್ಲಿ MP ಆದಂಥ ಗದ್ದಿಗೌಡರು ಬಂದು ಭೇಟಿಯಾಗಿ ಹೋಗಿದ್ದಾರೆ. ಆಮೇಲೆ ತಿಮ್ಮಾಪುರ ಸಾಹೇಬರು ಭೇಟಿಯಾಗಿ ಹೋಗಿದ್ದಾರೆ, ಮೇಟಿ ಸಾಹೇಬರು ಭೇಟಿಯಾಗಿ ಹೋಗಿದ್ದಾರೆ. ಆಮೇಲೆ ಗದಗದಲ್ಲಿ ಕಾನೂನು ಸಚಿವರು HK ಪಾಟೀಲರು ಭೇಟಿಯಾಗಿ ಹೋಗಿದ್ದಾರೆ. ಎಲ್ಲರೂ ಭೇಟಿ ಆಗ್ತಾ ಇದ್ದಾರೆ. ನಮ್ಮ ಕೆಲಸಗಳು ಈಸಿ ಆಗ್ತಾ ಇದ್ದಾವೆ. ನಾವು ಹೆದರುವಂಥ ಕಾರಣ ಇಲ್ಲ. ಆದಷ್ಟು ಬೇಗ ನಮ್ಮ ಕೆಲಸಗಳು ಬಗೆಹರಿಬೇಕಂದ್ರೆ ನಾವು ಸತ್ಯಾಗ್ರಹ ಜೋರು ಮಾಡಬೇಕಾಗಿದೆ. ಸತ್ಯಾಗ್ರಹದಲ್ಲಿ ಸಾವಿರಾರು ಸಂಖ್ಯೆ ನೀವು ಭಾಗಿಯಾಗಬೇಕಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಭಾಗಿಯಾಗಿ ಆದಷ್ಟು ಬೇಗ ಸರ್ಕಾರದ ಕಣ್ಣು ತೆರೆಸುವಲ್ಲಿ ನೀವೆಲ್ಲರೂ ಯಶಸ್ವಿ ಆಗ್ತೀರಿ ಅಂತೇಳಿ ನಾನು ನಿಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೀನಿ. ಅಷ್ಟೇ ಅಲ್ಲದೆ ನಾಳೆ 17ನೇ ತಾರೀಕಂದು ಮಾನ್ಯ ಮುಖ್ಯಮಂತ್ರಿಗಳು ಗುಲ್ಬರ್ಗಕ್ಕೆ ಬರ್ತಾಯಿದ್ದಾರೆ. ಅಥವಾ ಎಲ್ಲ ಬರೀ ಮುಖ್ಯಮಂತ್ರಿಗಳು ಅಷ್ಟೇ ಅಲ್ಲ, ಎಲ್ಲ ಮುಖ್ಯಮಂತ್ರಿಗಳು ಮತ್ತು ಸಚಿವರು ಗುಲ್ಬರ್ಗ ಬರ್ತಾಯಿದ್ದಾರೆ. ಯಾಕಂದರೆ ಅಲ್ಲಿ ಸದನ ಇದೆ. ಸದನದ ಒಂದು ಹೈದರಾಬಾದ್ ಕರ್ನಾಟಕದ ಒಂದು ಸದನ ಇದೆ. ಅಲ್ಲಿ ನನಗೆ ವಿಷಯ ಗುಲ್ಬರ್ಗ ಜಿಲ್ಲಾಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲರೂ ಹೇಳಿದ್ದಾರೆ. ಅದಕ್ಕೆ ಅಲ್ಲಿ ಬರುವಂಥ ಸೂಚನೆ ಎಲ್ಲರೂ ಮಂತ್ರಿಗಳು ಬರುವಂಥ ಸೂಚನೆ ಇದೆ. ಸೊ ನನಗೆ ಒಂದು ಅನಿಸಿಕೆ ಏನಪ್ಪ ಅಂತಂದರೆ, ನೀವು ಹೈದರಾಬಾದ್ ಕರ್ನಾಟಕದಲ್ಲಿ ಬರುವಂಥ ಎಲ್ಲ ಜಿಲ್ಲೆಗಳು, ಬೀದರ್ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯನಗರ,
ಎಲ್ಲ ಜಿಲ್ಲೆಯವರು 7 ಜಿಲ್ಲೆ ಬರ್ತವೆ, ಎಲ್ಲ ಜಿಲ್ಲೆಯವರು ಕೂಡ ಅಲ್ಲಿ ಹಾಜರಾಗ್ರಿ. ಸಾಧ್ಯ ಆದರೆ ನಮ್ಮ ಬಾಗಲಕೋಟೆ, ಬಿಜಾಪುರ, ಗದಗ ಎಲ್ಲರೂ ಕೂಡ ಅಲ್ಲಿ ಒಂದು ಬರೋ ಪ್ರಯತ್ನ ಮಾಡಿರಿ. ಎಲ್ಲರೂ ಕೂಡ ತಂದರೆ ನಿಮ್ಮ ಸತ್ಯಾಗ್ರಹ ಟೆಂಟಲ್ಲಿ ಖಾಲಿ ಬಿಟ್ಟು ಬರಬೇಡ್ರಿ. ಸತ್ಯಾಗ್ರಹ ಟೆಂಟಲ್ಲಿ ಕನಿಷ್ಠ 10-15 ಜನರ ಕೂಡಿಸಿ ಉಳಿದ ಜನನ ಅಲ್ಲಿ ಬರುವಂಥ ಪ್ರಯತ್ನ ಮಾಡಿರಿ. ಮುಖ್ಯಮಂತ್ರಿಗಳಿಗೆ ಈಗಾಗಲೇ ನಾವು ಒಂದು ಪತ್ರ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿ ಬಳಿ, ಗುಲ್ಬರ್ಗ ಜಿಲ್ಲಾಧಿಕಾರಿ ಬಳಿ. ಅಂದರೆ ನಮಗೆ ಮಾತಾಡೋಕ್ಕೆ ಅವಕಾಶ ಕೊಡ್ಬೇಕಂತೇಳಿ ನಮ್ಮ ಟೆಂಟಿನ ಹತ್ರ ನಾವೆಲ್ಲರೂ ಕೂಡಿ ಸೇರೋಣ. ಅವತ್ತಿನ ದಿವಸ ಅಲ್ಲಿ ರಶ್ ಮಾಡೋಣ. ಯಾಕೆ ರಶ್ ಅನ್ನೋದು ಮುಖ್ಯಮಂತ್ರಿ ಗಮನಕ್ಕೆ ಬರ್ತದೆ. ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ. ಸದನದಲ್ಲೂ ಕೂಡ ವಿಚಾರ ಎತ್ತದೆ. ದಯವಿಟ್ಟು ನೀವೆಲ್ಲರೂ ಸಹಕಾರ ಕೊಟ್ಟು ಗುಲ್ಬರ್ಗಕ್ಕೆ ನಮ್ಮ ಜಿಲ್ಲಾಧಿಕಾರಿ ಆಫೀಸ್ ಎದುರುಗಡೆ ಇರುವಂಥ ಟೆಂಟಲ್ಲಿ ಸತ್ಯಾಗ್ರಹದಲ್ಲಿ ಭಾಗಿಯಾಗಬೇಕು. ಎಲ್ಲ ಜಿಲ್ಲೆಯ ಜನರು ಅಲ್ಲಿ ಬಂದು ಭಾಗಿಯಾಗ್ತೀರ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಈ ಸತ್ಯಾಗ್ರಹದಲ್ಲಿ ಎಷ್ಟು ಜನ ನಮಗೆ ಸಹಾಯ ಮಾಡ್ತಿದ್ರು, ಸಹಕಾರ ಮಾಡ್ತಿದ್ರು, ಎಲ್ಲರೂ ಅಲ್ಲಿ ಬರ್ತಾರಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಮುಖ್ಯಮಂತ್ರಿಗಳು ನಮಗೆ ಡೈರೆಕ್ಟಾಗಿ ಎಲ್ಲಿ ಸಿಗ್ತಾಯಿಲ್ಲ. ಇದೇ ಒಂದು ನಮಗೆ ಅವಕಾಶ ಇದೆ. ನಮ್ಮ ಭಾಗದಲ್ಲಿ ಬರ್ತಾಯಿದ್ದಾರೆ. ನೀವೆಲ್ಲರೂ ಕೂಡಿ ಬರ್ರಿ. ಎಲ್ಲರೂ ಕೂಡಿ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಇದನ್ನು ಮಾತಾಡಿ ಸೀರಿಯಸ್ ಮ್ಯಾಟ್ರ್ ಅಂತೇಳಿ ಹೇಳಿ ಅದ್ರ ಬಗ್ಗೆ ಅವರಿಗೆ ಮನವರಿಕೆ ಮಾಡೋಣ. ಎಲ್ಲರೂ ಬಂದು ಇದಕ್ಕೆ ಕೈ ಜೋಡಿಸ್ರಿ. ನಾನು ಮತ್ತು ನಮ್ಮ ರೈತ ಸಂಘ ಮುಖಂಡರಾದಂಥ ಸಿರುಬೂರು ಗೌಡರು ಬೆಳಗ್ಗೆ ನಾವು 10 ಗಂಟೆಗೆ ಅಲ್ಲಿ ಇರ್ತೀವಿ. ನಮ್ಮ ಜೊತೆ ಜಿಲ್ಲಾಧ್ಯಕ್ಷರು ಬರ್ತಾರೆ. 10 ಗಂಟೆಗೆ ನಾವು ಗುಲ್ಬರ್ಗದಾಗ ಇರ್ತೀವಿ. ದಯವಿಟ್ಟು ನೀವು ಎಲ್ಲರೂ ಬಂದು ಸಹಕರಿಸ್ಬೇಕಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಅಷ್ಟೇ ಅಲ್ಲದೆ ಈಗಾಗಲೇ ನಾನು ಏನು ಮಂತ್ರಿಗಳ ಹತ್ರ MP ಅವ್ರ ಹತ್ರ ಭೇಟಿಯಾಗಿದ್ದೇನಲ್ಲ, ನನಗೆ ಒಂದು ಅನಿಸಿಕೆ ಇದೆ. ನಮ್ಮ ಕೆಲಸ ಆದಷ್ಟು ಬೇಗ ಮುಗೀತದಂತೇಳಿ. ಆದಷ್ಟು ಬೇಗ ಮುಗಿಯುವಂಥ ಮುನ್ಸೂಚನೆಗಳೆಲ್ಲ ಕಾಣಿಸ್ತಾ ಇದ್ದಾವೆ. ಬೇರೆ ಯಾವುದೋ ಏನೋ ಒಂದು ನಿಮಗೆ ತಲೆ ಕೆಡಿಸುವಂಥ ಯಾರಾದರೂ ಮಾತಾಡ್ತಾ ಇದ್ದರೆ ಅಂಥದ್ರ ಬಗ್ಗೆ ತಲೆ ಕೆಡಿಸದೆ, ಅದ್ರ ಬಗ್ಗೆ ಯಾವುದೂ ವಿಚಾರ ಮಾಡದೆ ನೀವು ಡೈರೆಕ್ಟಾಗಿ ಏನು ನಾವು ಒಂದು ಮಾರ್ಗ ಹಿಡಿದಿದ್ದೀವಿ, ಸತ್ಯಾಗ್ರಹ ಮಾರ್ಗ, TPJP ಸಂಘಟನೆಯ ಒಂದು ಒಳ್ಳೆಯ ನಿಟ್ಟಿನ ಮಾರ್ಗ ಇದೆ. ಆ ನಿಟ್ಟಿನ ಮಾರ್ಗದಲ್ಲಿ ನೀವೆಲ್ಲರೂ ಬರ್ರಿ. ಆದಷ್ಟು ಬೇಗ ಇದು ಮುಗಿಯುವಂಥ ಕೆಲಸ ಇದೆ. ಎಲ್ಲ ಕಡೆ ಈಗ ಕೆಲಸ ಕಾರ್ಯಾಚರಣೆ ಕೂಡ ನಡೆದಿದೆ ಸರ್ಕಾರದಲ್ಲಿ. ಬೇಗ ಮುಗೀತದೆ. ಬೇಗ ಮುಗಿಸಿ ನೀವು ಕೂಡ ಎಲ್ಲರೂ ಮುಕ್ತರಾಗೋಣ ಅಂಥೇಳಿ ನಾನು 2 ಮಾತನ್ನ ಮುಗಿಸಿ ನಿಮಗೆ ಗುಲ್ಬರ್ಗ ಬರೋದಕ್ಕೆ ಆಮಂತ್ರಣ ಕೊಡ್ತೀನಿ. ಎಲ್ಲರೂ ಬರಬೇಕು, ಬಂದು ಅದರಲ್ಲಿ ಭಾಗಿಯಾಗಬೇಕು. ನಾವು ಕೂಡ ಇರ್ತೀವಿ. ಗ್ರಾಹಕರು ಬಂದರೂ ತಪ್ಪಿಲ್ಲ, ಏಜೆಂಟ್ರು ಬಂದರೂ ತಪ್ಪಿಲ್ಲ, ಎಲ್ಲರೂ ಬರಬೇಕಂತೇಳಿ ನಾನು ತಮ್ಮಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಂಡು, ನನ್ನ ಹೆಸರು ಅಪ್ಪಾಸಾಹೇಬ್ ಬುಗ್ಡೆ, ತಗಿಪಿಡಿ ಜಮಾಕರ್ತಾ ಪರಿವಾರ ಸಂಘಟನೆಯ ರಾಜ್ಯಾಧ್ಯಕ್ಷರು, ದಕ್ಷಿಣ ಭಾರತ ಪ್ರಭಾರಿ ಕೂಡ. ನಮಸ್ಕಾರ.